ಹಲೋ ಸ್ನೇಹಿತರೆ, ಬೆಳಗಿನ ಜಾವ 5:15. ನಾನು ಊರಿಂದ ಬಂದಾಗೆಲ್ಲ ಬೇಗನೆ ಎದ್ದು ರಂಗೋಲಿ ಹಾಕೋ ಕೆಲಸ ಎಲ್ಲ ನಂದೆ. ಹಾಗಾಗಿ ಇವತ್ತು ಸಹ ನಾನು ಬೇಗನೆ ಎದ್ದಿದ್ದೀನಿ. ನಾವು ಎಲ್ಲೇ ಇರಲಿ ಅಥವಾ ಯಾವುದೇ ದೇಶದಲ್ಲಿರಲಿ, ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ನಾವು ಮರಿಬಾರ್ದು ಸ್ನೇಹಿತರೆ. ಮನೆಯ ಮುಂದೆ ಒಂದು ಚಿಕ್ಕದಾದ ರಂಗೋಲಿ ಹಾಕುವುದರಿಂದ ಮನೆಗೆ ತುಂಬ ಲಕ್ಷಣ ಬರುತ್ತದೆ. ಹಾಗೆ ನಮ್ಮ ಸಂಸ್ಕೃತಿಯನ್ನು ಸಹ ಅದು ಬಿಂಬಿಸುತ್ತೆ ಸ್ನೇಹಿತರೆ. ರಂಗೋಲಿ ಹಿಂದೂ ಸಂಪ್ರದಾಯದಲ್ಲಿ ತುಂಬ ಮಹತ್ವವನ್ನು ಕೂಡ ಪಡೆದಿದೆ ಸ್ನೇಹಿತರೆ. ನಾನು ದಿನ ಬೆಳಗ್ಗೆ ಅರ್ಧ ಗಂಟೆ ವಾಕ್ ಹೋಗುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೇನೆ. ಹಾಗಾಗಿ ಇವತ್ತು ಸಹ ನಮ್ಮ ಮನೆಯ ಹತ್ತಿರದಲ್ಲೇ ಇರೋ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ದಿನವೂ ನಾವು ಒಳ್ಳೆಯ ವಿಚಾರಗಳನ್ನು ಸವೆಯೋಣ ಸ್ನೇಹಿತರೆ. ನಿನ್ನ ಮನಸ್ಸಾಗಲಿ ಒಳ್ಳೆಯ ವಿಚಾರಗಳ ಖಜಾನೆ, ಮಾಡಿಬಿಡು ಕೆಟ್ಟ ವಿಚಾರಗಳ ರವಾನೆ. ಬೇಕಿಲ್ಲ ಜಾತಿ ಮತಗಳ ಸಂಘರ್ಷಣೆ, ಎಲ್ಲರೊಂದಿಗೂ ಇರಲಿ ನಿನ್ನ ಮುಕ್ತ ಸಂಭಾಷಣೆ. ಮಾಡದಿರು ಅವರಿವರ ಬಣ್ಣನೆ, ತಲೆಯಲ್ಲಿ ಇರಲಿ ನಿನ್ನ ಸ್ವಂತ ವಿಚಾರಣೆ. ಎಲ್ಲರ ಮೇಲೂ ಇರಲಿ ಒಳ್ಳೆಯ ಭಾವನೆ, ಏಕೆಂದರೆ ಇರುವುದು ಒಂದೇ ನಮಗೆ ಈ ಸುಂದರ ಜೀವನ ತಾನೆ. ಎಲ್ಲರೂ ಒಳ್ಳೆಯ ಮಾತುಗಳನ್ನು ದಿನವೂ ಆಡೋಣ, ಒಳ್ಳೆಯ ವಿಚಾರಗಳನ್ನು ತಲೆಯಲ್ಲಿ ಇಟ್ಟುಕೊಳ್ಳೋಣ.
ಹೀಗೆ ಅರ್ಧ ಗಂಟೆ ಪಾರ್ಕಿನಲ್ಲಿ ವಾಕ್ ಆದ ನಂತರ ಇಲ್ಲೇ ಸಮೀಪದಲ್ಲಿರುವ ಅಥವಾ 1.5 ಕಿಲೋಮೀಟರ್ ಸಮೀಪದಲ್ಲೇ ಬಸ್ ಸ್ಟ್ಯಾಂಡ್ ಹತ್ತಿರದ ಒಂದು ಹೋಟೆಲ್ಗೆ ಹೋಗ್ತೀವಿ ಸ್ನೇಹಿತರೆ. ದಿನ ಹೀಗೆ ವಾಕ್ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಟುಕೊಳ್ಳಬಹುದು. ನೋಡಿದಿರಲ್ಲ, ಇಲ್ಲಿರೋ ಜನಜೀವನದ ಜೀವನ ಎಷ್ಟು ಸರಳ ಹಾಗೂ ಸುಂದರ ಅಂತ. ಈ ಹೋಟೆಲಿನಲ್ಲಿ ಇಡ್ಲಿ ಮತ್ತು ಸಾಂಬಾರ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾವು ಕೂಡ 2 ಪ್ಲೇಟ್ ಆರ್ಡರ್ ಮಾಡಿದ್ದೀವಿ ಸ್ನೇಹಿತರೆ. ಬನ್ನಿ, ಈ ಇಡ್ಲಿಯನ್ನು ಸವಿತಾ ಇವತ್ತಿನ ದಿನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.